ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಯಾವ ರೀತಿ ರೇಷನ್ ಕಾರ್ಡ್ ಹೊಸದು ಅಥವಾ ತಿದ್ದುಪಡಿ ಬಿಟ್ಟಿದ್ರು, ಇವತ್ತು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ಗಳು ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಎಷ್ಟೋ ಜನಕ್ಕೆ ನಾನು ಒಂದು ಓದ್ ವಿಡಿಯೋದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿದೆ. ಸೆಕೆಂಡ್ ಸರ್ವರ್ನ ಒಂದು ಮೂರನೇ ಸರ್ವರ್ಗೆ ಹಾಕಿದ್ರು, ಮೂರನೇ ಸರ್ವರ್ನ ಎತ್ಕೊಂಡೋಗಿ ಎರಡನೇ ಸರ್ವರ್ಗೆ ಹಾಕಿ ಆ್ಯಡ್ ಮಾಡಿ ಇಟ್ಬಿಟ್ಟಿದ್ರು. ಬಟ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆದರೆ ಇವತ್ತು ಕೆಲವೊಂದು ಚೇಂಜಸ್ಗಳು ಮಾಡಿರಬಹುದು. ಅರ್ಥ ಆಯ್ತಾ? ಸುತರ ಮೇಯ್ನ್ ಆಗಿ ಸುಮಾರು ಜನ ಕಮೆಂಟನ್ನು ಮಾಡಿದರೆ, ಏನು ಕಮೆಂಟು ಅಂದರೆ, ಸರ್ ಇವಾಗ ನಮ್ಮದು ಗ್ರಾಮ್ ಒನ್ಗೆ ಇನ್ನೂ ನಮಗೆ ಪರ್ಮಿಷನ್ನೇ ಕೊಟ್ಟಿಲ್ಲ, ನಾವೇನಾದರೂ ರೇಷನ್ ಕಾರ್ಡ್ ಮಾಡಬೇಕು ಅಂದರೆ ಪರ್ಮಿಷನ್ ತೊಗೊಳ್ಬೇಕು. ಈ ಥರ ಒಂದು ಕಮೆಂಟ್ಸ್ಗಳು ನಾನು ನೋಡಿದೆ. ಅರ್ಥ ಆಯ್ತಾ? ಮೇಯ್ನಾಗಿ ನೀವು ಗ್ರಾಮ್ ಒನ್ ಇಟ್ಕೊಂಡಿದ್ರೆ ನಿಮಗೆ ಗ್ರಾಮ್ ಒನ್ನಲ್ಲೇ ಬಿಡ್ತಾರೆ ಅಂತ ನಾನೇನು ನಿಮಗೆ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ ಅಂದರೆ ಪಬ್ಲಿಕ್ ಲಾಗಿನ್ನಲ್ಲೂ ಪ್ರತಿಯೊಬ್ಬರಿಗೂ ಸಹ ಬಿಡ್ತಾ ಇದ್ದಾರೆ. ಅದರಲ್ಲೇ ನೀವು ಅರ್ಜಿನ ಸಲ್ಲಿಸ್ಬೋದು. ತಿದ್ದುಪಡಿಗೂ ಸಹ ನೀವು ಅದರಲ್ಲೇ ಮಾಡ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಏನು ಎಲ್ರಿಗೂ ಸರ್ವರ್ ಇಶ್ಯೂ ಇದ್ದಂಗೆ ನಿಮಗೂ ಸರ್ವರ್ ಇಶ್ಯೂ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮ್ಗೇನು ಸಮಸ್ಯೆ ಆಗೋದಿಲ್ಲ. ಅರ್ಥ ಆಯ್ತಾ? ಒಂದು ಅರ್ಧ ಗಂಟೆ 1 ಅವರ್ ಒಂದು ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಒಂದು ಲೆವೆಲಾಗಿ ಸರ್ವರ್ ವರ್ಕ್ ಆಗುತ್ತೆ. ಬಟ್ ಆದರೆ ಪಬ್ಲಿಕ್ ಲಾಗಿನ್ನಲ್ಲೇ ಮಾಡಿದ್ರೆ ಮಾಡ್ಬೋದು, ಏನೂ ಸಮಸ್ಯೆ ಆಗೋಲ್ಲ. ಬಿಟ್ಟಿರೋದೇ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ಅರ್ಜಿಗಳು ಮಾಡೋದಕ್ಕೆ. ನೋಟಿಸ್ ಏನು ಸುಮ್ಮನೆ ಕೊಡ್ತಾರಾ? ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು, ನಿಮ್ಗೇನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ಅದರ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಅರ್ಜಿ ಹಾಕೋದು ಮಾಡಬಹುದು. ಅರ್ಥ ಆಯ್ತಾ? ಸಿದ್ರೆ ಅದೇ ರೀತಿ ನೆಕ್ಸ್ಟು ಇವತ್ತು ರೇಷನ್ ಕಾರ್ಡು ಹೊಸದಾಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಬಿಡ್ತಾರ, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ ಇರುತ್ತೆ. ಅದೇ ರೀತಿ ಬಿಡ್ತಾರೋ ಇಲ್ವೋ ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಇರ್ತದೆ. ಎಷ್ಟೋ ಜನ ಕಮೆಂಟು ಸಹ ಮಾಡಿದ್ರಿ, ಸರ್ ನಾಳೆನೂ ಬಿಡ್ತಾರ ತಿಳಿಸ್ಕೊಡಿ ಅಂತ. ದಯವಿಟ್ಟು ಇವತ್ತೂ ಸಹ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ಅರ್ಜಿ ಎರಡೂ ಸಹ ಬಿಡ್ತಾರೆ. ಬಟ್ ಆದರೆ ಟೈಮಿಂಗ್ಸು ಪೂರ್ತಿಯಾಗಿ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಟೈಮಿಂಗ್ಸು ಮತ್ತು ಯಾವ್ಯಾವ ಡಿಸ್ಟಿಕ್ಗಳು ಯಾವ್ಯಾವ ಟೈಮಿಂಗ್ಸು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ. ದಯವಿಟ್ಟು ಎಷ್ಟೋ ಜನ ಮತ್ತೆ ಕಮೆಂಟನ್ನು ಮಾಡ್ತಾ ಇದ್ದೀರಾ. ಏನು ಕಮೆಂಟು ಅಂದರೆ, ಮೇಯ್ನಾಗಿ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ತೊಗೊಂಡು ಹೋಗದೆ ಇರೋದು ಅಥವಾ ಆಧಾರ್ ಕಾರ್ಡ್ಗಳಲ್ಲಿ ಡೇಟಾ ಕರೆಕ್ಟಾಗಿ ಇಲ್ಲದೆ ಇರುವಂಥದ್ದು. ಆಧಾರ್ ಕಾರ್ಡಲ್ಲಿ ಮೇಯ್ನಾಗಿ ಅಡ್ರೆಸ್ಸು ಎಷ್ಟು ಇಂಪಾರ್ಟೆಂಟೋ ಅದರಲ್ಲಿ ಸಿಟಿ ಒಳಗಡೆ ಇದ್ದರೆ ಮನೆ ನಂಬರು ಸಹ ಹಾಕಿಸ್ಕೊಳ್ಳಿ ನೀವು. ಇಲ್ಲಾಂದರೆ ಸಣ್ಣ ಪುಟ್ಟ ರೀಸನ್ಸ್ಗಳಿಂದ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವೇನು ಮಾಡ್ತೀರಾ ಅಂದರೆ, ಸಿಟಿಲಿ ಇದ್ದೀರಾ ಅಂದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಮನೆ ನಂಬರು ಅಂದರೆ ಡೋರ್ ನಂಬರು ದಯವಿಟ್ಟು ಅದನ್ನು ಎಂಟ್ರಿ ಮಾಡಿಸ್ಕೊಳ್ಳಿ. ಆನಂತರ ನೀವು ಅರ್ಜಿಯನ್ನು ಸಲ್ಲಿಸೋರು ತುಂಬ ಉತ್ತಮ. ಅದೇ ರೀತಿ ಎಷ್ಟೋ ಜನರಿಗೆ ಹೊಸ ಅರ್ಜಿ ಸಿಕ್ಕಾಪಟ್ಟೆ ಜನರಿಗೆ ಬಂದಿದೆ, ಅಂದರೆ ಅಕ್ಲಾಟ್ಮೆಂಟ್ ಬಂದಿದೆ. ಬಟ್ ಆದರೆ ಅದನ್ನೇನು ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ರೇಷನ್ ಕಾರ್ಡ್ ಎಷ್ಟು ದಿನಕ್ಕೆ ಬರಬಹುದು, ಯಾವಾಗ ಅಪ್ರೂವಲ್ ಮಾಡಬಹುದು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಆದರೆ ಈಗ ಸದ್ಯಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ, ಯಾವ ಟೈಮ್ನಲ್ಲಿ ಬಿಡ್ತಾರೆ, ತಿದ್ದುಪಡಿ ಯಾವ್ಯಾವ ಡಿಸ್ಟಿಕ್ಗೆ ಯಾವ್ಯಾವ ಟೈಮ್ನಲ್ಲಿ ಬಿಡ್ತಾರೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಷ್ಟೋ ಜನ ಅರ್ಜಿಯನ್ನು ಹಾಕಿಸ್ಕೊಂಡಿದ್ರೆ ತುಂಬ ಸಂತೋಷ ಆಯಿತು. ಅರ್ಥ ಆಯ್ತಾ? ಇನ್ನೆಷ್ಟೋ ಜನ ಸರ್ ಗ್ರಾಮ್ ಒನ್ನಲ್ಲಿ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡೋದು, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕೇಳ್ತಿದ್ರೆ, ದಯವಿಟ್ಟು ಗ್ರಾಮ್ ಒನ್ನಲ್ಲಿ ಬಿಟ್ಟಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಪಬ್ಲಿಕ್ ಲಾಗಿನ್ನಲ್ಲಂತೂ ಕಂಪಲ್ಸರಿಯಾಗಿ ಬಿಟ್ಟಿದ್ರು ನಿನ್ನೆ, ಇವತ್ತು ಸಹ ಬಿಡ್ತಾರೆ. ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು ಮಾಡಬೇಕು ಅಂದರೆ ಪಬ್ಲಿಕಲ್ಲೇ ಮಾಡ್ಬೋದು, ಪಬ್ಲಿಕ್ ಲಾಗಿನ್ನಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಅದರ ಮೇಯ್ನಾಗಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಡಿಸ್ಟಿಕ್ಗಳಿರ್ತಾವಲ್ಲ, ದಯವಿಟ್ಟು ರಿಪೀಟ್ ನೋಡಿ. ಅಂದರೆ ನಿಮ್ಮ ಡಿಸ್ಟಿಕ್ ಯಾವುದಿರುತ್ತೆ ಕನ್ಫರ್ಮ್ ಆಗಿ ನೋಡಿ ಒಂದ್ಸರಿ ಒಂದು 3 ಅವರ್ ಮುಂಚೆನೇ ನೀವು ಚೆಕ್ ಮಾಡ್ಕೊತಾ ಇರ್ಬೇಕು. ಅರ್ಥ ಆಯ್ತಾ? ಯಾಕೆಂದರೆ ಕೆಲವೊಂದು ಸರಿ ಚೇಂಜಸ್ ಮಾಡಿಬಿಟ್ಟಿರ್ತಾರೆ ಇಮ್ಮಿಡಿಯೇಟ್ಲಿ, ನಮ್ಗೆ ಗೊತ್ತಾಗೋದಿಲ್ಲ. ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಈಗ ಪ್ರಾಪರಾಗಿ ನಾನು ನಿಮಗೆ ಹೇಳ್ತೀನಿ. ಬಟ್ ಆದರೆ ಅಪ್ಲಿಕೇಶನ್ ಬಿಟ್ಟಿದ ತಕ್ಷಣ ಅದಲು ಬದಲು ಆಗೋಗ್ಬಿಟ್ಟಿರ್ತದೆ ಕೆಲವೊಂದು ಸರಿ. ಲಾಸ್ಟಿಂದ ಬರೋದು, ಫಸ್ಟಿಂದ ಬರೋದು ಸರ್ವರ್ಗಳು, ಈ ಥರ ಒಂದು ಸಮಸ್ಯೆಗಳಾಗಬಹುದು. ಆದರೆ ನೀವೆಲ್ಲ ಏನು ಮಾಡ್ತೀರಾ ಅಂದರೆ, ಆದಷ್ಟು ನಾನು ಲಿಂಕ್ಗಳು ಬೇಕು ಅಂದರೆ ಕಳಿಸ್ಕೊಡ್ತೀನಿ. ಸುಮ್ಮನೆ ನನಗೆ ಕಳಿಸೋದಿಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಆದರೆ ನೀವು ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಇದು ಮಾಡ್ಬೋದು. ಸೊ ಅದೇ ರೀತಿ ಡಾಕ್ಯುಮೆಂಟ್ಸ್ಗಳು ಇದನ್ನು ಸಹ ಪ್ರಾಪರಾಗಿ ತೊಗೊಂಡೋಗಿ ಕ್ಯಾಸ್ಟ್ ಇನ್ಕಮ್ಮು, ಆಧಾರ್ ಕಾರ್ಡು ಇಷ್ಟು ತೊಗೊಂಡೋಗಿ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ APL ಕಾರ್ಡ್ಗಾದರೆ ಆಧಾರ್ ಕಾರ್ಡ್ಗಳು ಕರೆಕ್ಟಾಗಿದ್ದರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಥ ಆಯ್ತಾ? ನಾನು ಪದೇ ಹೇಳ್ತಾ ಇದ್ದೀನಿ, ಹಳೆ ರೇಷನ್ ಕಾರ್ಡಲ್ಲಿ ನೀವೇನಾದರೂ ಇದ್ದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ನೀವು ಮುಗೀತು. ಅರ್ಥ ಆಯ್ತಾ? ರಿಜೆಕ್ಟ್ ಮಾಡ್ತಾರೆ, ಅದನ್ನು ಯಾವುದೇ ಕಾರಣಕ್ಕೂ ಅಪ್ರೂವಲ್ ಮಾಡೋದಿಲ್ಲ. ಇದು ಸ್ಟ್ರಿಕ್ಟಾಗಿ ನೋಟಿಸ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಯಾರೂ ಸಹ ಹಳೆ ರೇಷನ್ ಕಾರ್ಡಲ್ಲಿ ಇದ್ದು ಅವ್ರಿಗೆ ರೇಷನ್ ಬರ್ತಿದ್ರೆ ಅಥವಾ ರೇಷನ್ ಅವ್ರು ತೊಗೊಳ್ತಾ ಇದ್ರು ಪರವಾಗಿಲ್ಲ. ಆದರೆ ರೇಷನ್ ಕಾರ್ಡಲ್ಲಿದ್ದು ಇನ್ನೊಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಹಾಕಿದ್ರೆ 100% ರಿಜೆಕ್ಟ್ ಆಗುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋರು ನೀವೇನು ಮಾಡ್ತೀರಾ ಅಂದರೆ,
ದಯವಿಟ್ಟು ನೀವೆಲ್ಲ ಕೂಡಲೇ ಅಕ್ಕಪಕ್ಕದ ಮನೆಯವರು ರೇಷನ್ ಕಾರ್ಡ್ ತೊಗೊಂಡೋಗಿ. ಯಾಕೆಂದರೆ ಅದರಲ್ಲಿ ಸೊಸೈಟಿ ಕೋಡ್ ಇರ್ತದೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಹುಡುಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ತೊಗೊಂಡೋಗಿ ಅದರಲ್ಲಿ ಡಿಪೋ ಕೋಡ್ ಇರ್ತದೆ. ಆ ಡಿಪೋ ಕೋಡ್ ಹಾಕಿದ್ರೆ ಅವ್ರಿಗೆ ಯಾವ ಡಿಪೋಗೆ ಅಕ್ಕಿ ಬರ್ತಿದ್ಯೋ ರೇಷನ್ನು, ಅದೇ ಡಿಪೋಗೆ ನಿಮಗೂ ಸಹ ನಿಮ್ಮ ರೇಷನ್ನು ಸಹ ಅದೇ ಡಿಪೋಗೆ ಬರುತ್ತೆ. ನೀವು ಸಹ ರೇಷನನ್ನು ಅಲ್ಲೇ ತೊಗೊಳ್ಬೋದು. ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನೀವು ಒಂದು ಅಕ್ಕಪಕ್ಕದ ಮನೆಯವ್ರದ್ದು ರೇಷನ್ ಕಾರ್ಡ್ ತೊಗೊಂಡೋಗಿ. ಈಗ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಸಲ್ಲಿಸೋರು ಯಾವ ಟೈಮ್ನಲ್ಲಿ ಬಿಡ್ತಾರೆ? ಮೇಯ್ನಾಗಿ ರೇಷನ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ 10 ರಿಂದ 12 ಗಂಟೆ ತನಕ ಒಂದು ಹೊಸ ಅರ್ಜಿ ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. 10 ರಿಂದ 11, 11ರಿಂದ 12 ಅಂದರೆ 2 ಅವರ್ ಬಿಟ್ಟಿದ್ದಾರೆ. ಬಟ್ ಏನು ದೊಡ್ಡ ಇದೇನಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋರು ಒಂದು ಅರ್ಧ ಗಂಟೆ ಮುಂಚೆ ಹೋಗಿ ಸೈಬರ್ಗಳ ಹತ್ರ ನೀವು ಮಾಡಿಸ್ಕೊಳ್ಬೋದು. ಬೇಗ ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ. ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಕೂಡಲೇ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮಗೋಸ್ಕರನೇ ಈ ಅರ್ಜಿಗಳನ್ನು ಬಿಡ್ತಾ ಇರೋದು. ಯಾಕೆಂದರೆ ಹೆಲ್ತ್ ಇಶ್ಯೂಗಳಿದ್ರೆ, ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ, ಏನಾದರೂ ಸರ್ಜರಿಗಳಿದ್ರೆ, ಅರ್ಥ ಆಯ್ತಾ, ದೊಡ್ಡ ದೊಡ್ಡ ಆಪ್ರೇಷನ್ಸ್ಗಳಿದ್ರೆ ಅಂಥವ್ರಿಗೆಲ್ಲ ತುಂಬ ಅನುಕೂಲ ಆಗಲಿ ಅಂತ ಈ ಥರ ಒಂದು ರೇಷನ್ ಕಾರ್ಡ್ಗಳು ತಿದ್ದುಪಡಿಗಳು ಬಿಡ್ತಾ ಇದ್ದಾರೆ. ನೀವೇನು ಮಾಡ್ತೀರಾ ಅಂದರೆ ದಯವಿಟ್ಟು ಅಂಥವ್ರು ಮೇಯ್ನಾಗಿ ಹೊಸ್ದಾಗಿರ್ಬೋದು. ಬಟ್ ಎನಿ ರೀಸನ್ ಏನಾದರೂ ಇರಲಿ ಪರವಾಗಿಲ್ಲ, ನಿಮ್ಮಂಥವ್ರಿಗೆ ಮೊದಲು ಪ್ರಾಮುಖ್ಯತೆ ನಿಮಗೆ ಕೊಡ್ತಾ ಇರೋದು. ಅರ್ಥ ಆಯ್ತಾ? ಮೇಯ್ನಾಗಿ ಏನಾದರೂ ರೇಷನ್ ಕಾರ್ಡ್ ಇಲ್ಲ ಅಂದರೆ, ಪೇಷಂಟ್ಸ್ಗಳಾಗಿದ್ದರೆ, ಒಂದು ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ಲಿ ಅರ್ಜಿಯನ್ನು ಸಲ್ಲಿಸೋರು ತುಂಬ ಉತ್ತಮ. ಅದೇ ರೀತಿ ತಿದ್ದುಪಡಿ ಯಾವ್ಯಾವ ಟೈಮ್ನಲ್ಲಿ ಬಿಡ್ತಾರೆ? ಈಗ ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಅರ್ಬನ್, ಅರ್ಥ ಆಯ್ತಾ, ಇದು ಒಂದು ಫಸ್ಟು ಸರ್ವರು. ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಫಸ್ಟ್ ಸರ್ವರ್ ಆದರೆ, 2ನೇ ಸರ್ವರಲ್ಲಿ ಒಂದು 14 ಡಿಸ್ಟಿಕ್ಗಳು ಬರ್ತವೆ. 3ನೇ ಸರ್ವರಲ್ಲಿ ಒಂದು ಅದರಲ್ಲಿ ಒಂದಷ್ಟು ಡಿಸ್ಟಿಕ್ಗಳು ಬರ್ತವೆ. ಈಗ ನಿನ್ನೆ ಏನು ಮಾಡಿದ್ರು ಗೊತ್ತಾ? ಲಾಸ್ಟ್ ಡಿಸ್ಟಿಕ್ ಏನಿದು ಅಂದರೆ ಲಾಸ್ಟ್ ಸರ್ವರು ಅದನ್ನು ಸೆಕೆಂಡ್ಗೆ ಹಾಕಿದ್ರು, ಒಂದು ಸೆಕೆಂಡ್ ಸರ್ವರು ಥರ್ಡ್ಗೆ ಹಾಕಿದ್ರು. ಇದು ಒಂದು ಸಮಸ್ಯೆ ಆಗಿತ್ತು ನಿನ್ನೆ. ಬಟ್ ಆದರೆ ಇವತ್ತು ಅದೇ ಥರ ಬಿಡುವಂಥ ಒಂದು ಸಾಧ್ಯತೆಗಳಿದೆ. ಅರ್ಥ ಆಯ್ತಾ? ಈಗ ಸೆಕೆಂಡ್ ಸರ್ವರ್ ಯಾವುದು ಬಿಡಬಹುದು ಅಂದರೆ ಮೇಯ್ನಾಗಿ ಡಿಸ್ಟಿಕ್ಗಳು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು 3 ಅವರ್ ಮುಂಚೆನೇ ಚೆಕ್ಔಟ್ ಮಾಡೋದು ನೀವು ತುಂಬ ಒಳ್ಳೆಯದು. ಅರ್ಥ ಆಯ್ತಾ? ಮೇಯ್ನಾಗಿ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ. ಅರ್ಥ ಆಯ್ತಾ? ಇಷ್ಟು ಡಿಸ್ಟಿಕ್ಗಳು 2ನೇ ಸರ್ವರ್ ಅಂಡರಲ್ಲಿ ಬರುತ್ತೆ. ಅಂದರೆ ನಿನ್ನೆ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ಬಟ್ ಇದು 3ನೇ ಸರ್ವರು. ಬಟ್ ಆದರೆ ಒಂದು ಇದನ್ನು ಯಾವಾಗ ಬಿಡ್ತಾರೆ ಅಂದರೆ 2 ರಿಂದ 4 ಗಂಟೆ ಒಳಗಡೆ ಬಿಡ್ತಾರೆ ತಿದ್ದುಪಡಿ. ಅರ್ಥ ಆಯ್ತಾ? ಪದೇ ಪದೇ ಹೇಳ್ತಾ ಇದ್ದೀನಿ, 2 ರಿಂದ 4 ಗಂಟೆ ಒಳಗಡೆ ಬಿಡ್ತಾರೆ. ಅರ್ಥ ಆಯ್ತಾ? 2 ರಿಂದ 4 ಗಂಟೆ ಒಳಗಡೆ ಬಿಡ್ತಾರೆ. ಇಷ್ಟು ಡಿಸ್ಟಿಕ್ಗಳನ್ನ ನೀವು ಅರ್ಜಿನ ಸಲ್ಲಿಸ್ಬೋದು. ಅರ್ಥ ಆಯ್ತಾ? ಸತ್ರ ಅದೇ ರೀತಿ 3ನೇ ಸರ್ವರ್ ಯಾವುದು ಅಂದರೆ ಮೇಯ್ನಾಗಿ ಇದು 2ನೇ ಸರ್ವರು. ಇದು ಅದಲು ಬದಲು ಮಾಡಿದ್ರು ನೆನೆ, ಅದೇ ಥರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ 3ನೇ ಸರ್ವರು ಅಂದರೆ ಇದು 4 ರಿಂದ 6 ಗಂಟೆ ತನಕ ಬಿಡುವಂಥ ಒಂದು ಸರ್ವರ್ ಇದು. ಅರ್ಥ ಆಯ್ತಾ? ಬಳ್ಳಾರಿ, ಬೀದರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಮತ್ತು ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ. ಅರ್ಥ ಆಯ್ತಾ? ಇಷ್ಟು ಡಿಸ್ಟಿಕ್ಗಳು ಸಪ್ರೇಟ್. ಅರ್ಥ ಆಯ್ತಾ? ಇದು 3ನೇ ಸರ್ವರ್ಗೆ ಬರುತ್ತೆ. ಇದು ಸುಮಾರು 4 ರಿಂದ 6 ಗಂಟೆಯ ಒಂದು ಸರ್ವರಿಗೆ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಇಷ್ಟು ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿದ್ರೆ ನಿಮ್ಮ ರೇಷನ್ ಕಾರ್ಡು, ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಸರ್ವರ್ ಇಶ್ಯೂ ಇರ್ತದೆ, ದಯವಿಟ್ಟು ಬೇಗ ಇಮಿಡಿಯೇಟ್ಲಿ ಬಿಟ್ಟಿದ ತಕ್ಷಣ ಒಂದು ಅರ್ಧ ಗಂಟೆ ಸ್ವಲ್ಪ ಸ್ಮೂತಾಗಿ ವರ್ಕ್ ಆಗುತ್ತೆ. ಆನಂತರ ಸ್ಟ್ರಗಲ್ ಆಗುತ್ತೆ, ಜಾಸ್ತಿ ಸಿಕ್ಕಾಬಿಟ್ಟೆ ಹ್ಯಾಂಗ್ ಆಗುತ್ತೆ. ಮತ್ತೆ ಕೇಳ್ತಾನೆ ಇರ್ತದೆ ಅಪ್ಲಿಕೇಶನ್ನು. ಏನೋ ಪ್ರಾಬ್ಲಮ್, ಏನೋ ಮಾಡೋದಕ್ಕಾಗೋದಿಲ್ಲ ಸರ್ವರ್ ಇಶ್ಯೂ ಇದ್ದರೆ. ಬಟ್ ಆದರೆ ಈ ಥರ ಒಂದು ರೇಷನ್ ಕಾರ್ಡ್ ಹೊಸದು ಮತ್ತು ತಿದ್ದುಪಡಿ ಈ ಥರ ಬಿಡ್ತಾರೆ. ಬೆಂಗಳೂರದು ಗೊತ್ತಲ್ಲ, ಬೆಂಗಳೂರು ಸರ್ವರು ಸುಮಾರು 12 ರಿಂದ 2 ಗಂಟೆ ತನಕ ಬೆಂಗಳೂರದು ಬಿಡ್ತಾರೆ. ಇದ್ರದ್ದೇನು ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ಬೆಂಗಳೂರಲ್ಲೇ ಡಿಸ್ಟಿಕ್ಗಳು ಜಾಸ್ತಿ ಇಲ್ಲ ಗುರು. ಅದಕ್ಕೋಸ್ಕರ ಅರ್ಬನ್ನು ಮತ್ತು ರೂರಲ್ ಎರಡೇ ಇರೋದು. ಅರ್ಬನ್ನು, ರೂರಲ್ಲು, ಸಿಟಿ. ಅರ್ಥ ಆಯ್ತಾ? 3 ಇದ್ದಾವೆ. ಬಟ್ ಆದರೆ 3ಕ್ಕೇನೋ ಅಷ್ಟರ ಮಟ್ಟಿಗೇನು ಬೆಂಗಳೂರಲ್ಲಿ ಮಾಡಿಸ್ಕೊಳ್ಳೋದಿಲ್ಲ. ಬಟ್ ಆದರೆ ಮಿಕ್ಕಿರುವಂಥ ಒಂದು ಸರ್ವರ್ಗಳಿದೆಯಲ್ಲ, ಇನ್ನು 2 ಸರ್ವರು ಸಿಕ್ಕಾಪಟ್ಟೆ ಇಶ್ಯೂ ಆಗುತ್ತೆ. ಇದು ಬೆಂಗಳೂರದೇನು ಸರ್ವರ್ ಅಷ್ಟೊಂದು ಇಶ್ಯೂ ಆಗೋದಿಲ್ಲ. ಯಾಕೆಂದರೆ ಇರೋದೇ 3 ಸರ್ವರ್. ಸಿಟಿ, ರೂರಲ್, ಅರ್ಬನ್ ಇದ್ದರೆ ಇನ್ನು ಎಲ್ಲಿ ಸರ್ವರ್ ಇಶ್ಯೂ ಆಯ್ತದೆ ಅವರಿಗೆ. ಎಷ್ಟೋ ಜನ ಬೆಂಗಳೂರಲ್ಲಿ ಇರೋವಂಥವ್ರು ಮಾಡಿಸ್ಕೊಳ್ಳೋದೇ ಇಲ್ಲ. ಅರ್ಥ ಆಯ್ತಾ? ಅವ್ರಿಗೆ ದುಡ್ಡು ಜಾಸ್ತಿ ಇರ್ತದೆ. ಯಾರೋ ಕೆಲವರು ಮಾಡಿಸ್ಕೊಳ್ತಾರೆ, ಇನ್ನು ಕೆಲವರು ಮಾಡಿಸ್ಕೊಳ್ದೇನೋ ಇರಬಹುದು. ಬಟ್ ಆದರೆ ಬೆಂಗಳೂರು ಸರ್ವರ್ ಅಂತೂ ಇಶ್ಯೂ ಬರೋದಿಲ್ಲ, ಸರ್ವರ್ ಇಶ್ಯೂ ಬರೋದಿಲ್ಲ. ಬಟ್ ಆದರೆ ಮಿಕ್ಕಿರುವಂಥ 2 ಸರ್ವರ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಸರ್ವರ್ ಇಶ್ಯೂ ಬರ್ತದೆ. ಅರ್ಥ ಆಯ್ತಾ? ಇವತ್ತು ಸರ್ವರ್ ಇಶ್ಯೂ ಇರ್ತದೆ. ದಯವಿಟ್ಟು ಅರ್ಜಿಯನ್ನು ಹಾಕಿಸ್ಕೊಂಡು ನಿಮ್ಗೇನಾದ್ರು ಸಕ್ಸಸ್ಫುಲ್ ಆದರೆ ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ. ಸಕ್ಸಸ್ಫುಲ್ ಆಗಿಲ್ಲ ಅಂದರೆ, ಅರ್ಥ ಆಯ್ತಾ,
ಅದಕ್ಕೂ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವಾಗ ಬಿಡ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ವಿಚಾರಗಳು ನಿಮಗೆ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಾದಲ್ಲಿ ಸಿಗೋಣ.